ಕುರುಬ ಸಮಾಜದ ಕುಲಬಾಂಧವರೇ, ಕುರುಬ ಸಮಾಜದ ಮೀಸಲಾತಿ ಹೋರಾಟ ಅನಿವಾರ್ಯವಾಗಿದೆ ಮತ್ತು ಕುರುಬ ಸಮಾಜದ ಸುಮಾರು 7-8 ಬೇಡಿಕೆಗಳು ಇಟ್ಟುಕೊಂಡು ಡಿಸೆಂಬರ್ 15ರಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇದರ ಮಧ್ಯದಲ್ಲಿ ಕಾಗಿನೆಲೆ ಪೀಠದ ಗುರುಗಳು ಮತ್ತೆ ವಿರೂಪಾಕ್ಷಪ್ಪನವರು ಹಲವಾರು ಜನ ಸೇರಿ ಇವತ್ತು ಡೆಲ್ಲಿಗೆ ಹೋಗಿ ಬೊಮ್ಮಾಯಿಯವರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಇವತ್ತು ಒತ್ತಾಯ ಮಾಡುವಂತ ಒಂದು ಹಂತದಲ್ಲಿ ಅಲ್ಲಿದ್ದಾರೆ. ಮತ್ತು ನನಗೂ ಕೂಡ ನೀವೆಲ್ಲರೂ ಸೇರಿ ಬೆಳಗಾವಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು, ಕುರುಬ ಸಮಾಜದ ವಿವಿಧ ಬೇಡಿಕೆಗಳು ಈಡೇರಿಸಬೇಕು, ಮತ್ತೆ ಪರ್ಟಿಕ್ಯುಲರ್ ಆಗಿ ಕೇಂದ್ರ ಸರ್ಕಾರಕ್ಕೆ ಸರಿಯಾದ ರೀತಿ ಮಾಹಿತಿಯನ್ನು ರಾಜ್ಯ ಸರ್ಕಾರ ಕಳಿಸ್ಬೇಕನ್ನುವಂತ ನಿಟ್ಟಿನಲ್ಲಿ ನನಗೂ ಕೂಡ ಸ್ವಾಮೀಜಿಯವರು ಹೇಳಿದ್ದಾರೆ. ಹಿಂಗಾಗಿ ಇಡೀ ಕರ್ನಾಟಕದ ಪ್ರತಿಯೊಬ್ಬ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಕುರುಬ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇವತ್ತು ಹೋರಾಟಕ್ಕೆ ಬರಬೇಕು. ನಿಮ್ಮ ಶಕ್ತಿ ಅನುಸಾರವಾಗಿ ಬರಬೇಕು. ಬರದೆ ಆಗದೆ ಇದ್ದರು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳ ಎದುರುಗಡೆ ಆಗಿರ್ಬೋದು, ತಹಸೀಲ್ದಾರ್ ಜಿಲ್ಲಾಧಿಕಾರಿಗಳ ಮುಖಾಂತರ ಆಗಿದ್ರು ಒಟ್ಟಾರೆ ಹೋರಾಟ ಮಾಡಬೇಕು. ಇವತ್ತು ಡೆಲ್ಲಿಯಲ್ಲಿ ಹೋರಾಟ ನಡೀತಾ ಇರೋದು, ಮತ್ತೆ ಬೆಂಗಳೂರು ಕರ್ನಾಟಕದಲ್ಲಿ ಹೋರಾಟ ನಡೀತಾ ಇರೋದು ಒಟ್ಟಾರೆ ಕುರುಬ ಸಮಾಜದ ಹೋರಾಟವಾಗಿದೆ. ಮತ್ತು ಕೆಲವೊಂದಿಷ್ಟು ಮಂದಿ ನಮಗೆ ಫೋನ್ ಮಾಡಿಲ್ಲ, ನಿಮಗೆ ಫೋನ್ ಮಾಡಿಲ್ಲ, ನಮ್ಮ ಮಾಹಿತಿ ಈಗ ಬಂತು ಅಂತಾರೆ. ಯಾರ್ಯಾರಿಗೆ ಯಾವ್ಯಾವ ರೀತಿ ಮಾಹಿತಿ ಬಂದಿದೆ, ಒಟ್ಟಾರೆ ಕುರುಬ ಸಮಾಜಕ್ಕೆ ಮಾಹಿತಿ ಬಂದಿದೆ. ಕುರುಬ ಸಮಾಜದ ಮಕ್ಕಳಿಗೆ ಏಳಿಗೆಗಾಗಿ, ಕುರುಬ ಸಮಾಜದ ರೈತರಿಗೆ ಏಳಿಗೆಗಾಗಿ, ಕುರುಬ ಸಮಾಜದ ಶೈಕ್ಷಣಿಕವಾಗಿ ನಮಗೆ ಅವಶ್ಯಕತೆ ಇರೋದ್ರಿಂದ ನಮಗೆ ತಾರತಮ್ಯ ಇಲ್ಲದೆ ಕೆಲವೊಂದಿಷ್ಟು ನೋಡಿ, ಈಗ ಪಂಚಮಸಾಲಿ ಸಮುದಾಯ ಯಾವ ರೀತಿ ಒಂದು ಒಟ್ಟಾರೆಗೆ ಹೋರಾಟ ಮಾಡಿದ್ರು, ಈ ನಿಟ್ಟಿನಲ್ಲಿ ನಮ್ಮ ಹೋರಾಟ ಆಗಿರ್ಬೋದು. ಕೆಲವೊಂದಿಷ್ಟು ಜನ ಬೇರೆ ಅನ್ಯ ಸಮಾಜದವರು ನಮ್ಮ ಸಮಾಜದ ವಾಟ್ಸಪ್ ಗ್ರೂಪ್ ಅಲ್ಲಿ ನಮ್ಮ ಸಮಾಜದ ದಾರಿ ತಪ್ಪಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಬಂಧುಗಳೇ, ಒಂದು ಕಡೆ ಮಠಾಧೀಶರು ಡೆಲ್ಲಿಯಲ್ಲಿ ಹೋರಾಟ ಮಾಡ್ಲಿ, ಮತ್ತೊಂದು ಕಡೆ ನಾವು ಬೆಳಗಾವಿ ಅಧಿವೇಶನ ಕಡೆ ಹೋರಾಟ ಮಾಡೋದು ಅನಿವಾರ್ಯವಾಗೈತೆ. ಹಿಂಗಾಗಿ ತಾವ್ ಯಾರು ಕನ್ಫ್ಯೂಸ್ ಆಗಕ್ ಹೋಗ್ಬೇಡಿ. ಅನಕ್ಷರ ಸಂಖ್ಯೆ ಕುರುಬರು ಜಾಸ್ತಿ ಇರೋದ್ರಿಂದ ನಿಮ್ಗೆ ಯಾರೋ ಸುಳ್ಳು ಹೇಳಿದ ಕೂಡಲೇ ನೀವು ಅದು ಅವ್ರು ಮಾಡ್ತಾರೆ ಇದು ಮಾಡ್ತಂತೆ. ನಮ್ಮೆಲ್ಲಾರ್ದು ಹೋರಾಟ ಅನಿವಾರ್ಯ ಆಗೈತಿ. ಬೆಳಗಾವಲ್ಲಿ ಪ್ರತಿಯೊಬ್ರು ಬರಬೇಕು, ಹೋರಾಟದಲ್ಲಿ ಪಾಲ್ಗೊಳ್ಬೇಕು. ಯಾರ್ಯಾರು ಪಾಲ್ಗೊಳಕ್ ಆಗಿಲ್ಲ ತಾವು ತಪ್ಪು ಮಾಹಿತಿಯನ್ನು ಹಾಕ್ಬಾರ್ದು. ಈ ನಿಟ್ಟಿನಲ್ಲಿ ನೀವೇನಾದ್ರೂ ಸುಳ್ಳು ಸುದ್ದಿ ಹಾಕಿದ್ರೆ ಕುರುಬ ಸಮಾಜಕ್ಕೆ ಅವಮಾನ ಮಾಡ್ದಂಗಾಗ್ತದೆ. ಯಾರು ಕುರುಬ ಸಮಾಜಕ್ಕೆ ಹುಟ್ಟಾರಲ್ಲ, ಯಾರು ಕುರುಬ ಸಮಾಜದ ಋಣ ತೀರಿಸ್ಬೇಕಲ್ಲ, ಅವರು ಸಮಾಜದ ಪರಾಗಿರ್ತಾರೆ. ಯಾರು ಕುರುಬರ್ಗೆ ಹುಟ್ಟಿಲ್ಲಲ್ಲ ಅಂತವ್ರು ಕುರುಬ ಸಮಾಜದ ಹೋರಾಟ ದಿಕ್ಕು ತಪ್ಪಿಸುವಂತ ಪ್ರಯತ್ನ ಮಾಡ್ತಾರೆ. ಒಟ್ಟಾರೆಯಾಗಿ ಈ ಹೋರಾಟದಲ್ಲಿ ನಾವೆಲ್ಲ ಪಾಲ್ಗೊಳ್ಬೇಕು. ದಪ್ಪ ಚರ್ಮದ ಸರ್ಕಾರಕ್ಕೆ ಒತ್ತಾಯ ಮಾಡೋಣ, ನಮ್ಮ ಹಕ್ಕನ್ನ ಪಡೆಯೋಣ. ಎಲ್ಲರಿಗೂ ಭಂಡಾರದ ಸ್ವಾಗತವನ್ನು ಬಯಸ್ತೀನಿ. ಸಿದ್ದಣ್ಣ ತೇಜಿ, ನಮಸ್ಕಾರ.